ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿಮ್ಮ ಜೀವನದಲ್ಲಿ ಸಾಲದ ಬಾಧೆ ವಿಪರೀತವಾಗಿದೆಯೇ? ಎಷ್ಟೇ ಪ್ರಯತ್ನ ಪಟ್ಟರೂ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲವೇ? ಅಥವಾ ನಿರಂತರ ಅನಾರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ಕೊರತೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಬೇರೆಲ್ಲೂ ಹೋಗಬೇಡಿ. ಇವತ್ತು ಪವಿತ್ರವಾದ ರಾಯರ ವಾರ, ಅಂದರೆ ಗುರುವಾರ. ಇವತ್ತಿನ ದಿನದಿಂದಲೇ ರಾಯರ ಈ ಒಂದು ಪರಮ ಪವಿತ್ರವಾದ ಅಥವಾ ಅತ್ಯಂತ ಶಕ್ತಿಶಾಲಿಯಾದ ಈ 5 ಮಂತ್ರವನ್ನು ಭಕ್ತಿಯಿಂದ ಕೇವಲ ಒಮ್ಮೆ ಕೇಳಿ ಸಾಕು. ಎಂಥವುದೇ ಕಷ್ಟಗಳಿದ್ದರೂ ರಾಯರು ಕೇವಲ 48 ಗಂಟೆಗಳಲ್ಲಿ ನಿಮಗೆ ಪವಾಡದ ರೀತಿಯಲ್ಲಿ ಒಂದು ದಾರಿನ ತೋರಿಸಿಕೊಡ್ತಾರೆ. ಈ ಮಂತ್ರಕ್ಕೆ ರಾಯರ ಸಾಕ್ಷಾತ್ ಅನುಗ್ರಹವಿದೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ಕೇಳಿ. ಮತ್ತು ನೀವು ಪಠಣೆನೂ ಕೂಡ ಮಾಡ್ಬೋದು ಮನೆಯಲ್ಲಿ ಇದನ್ನು ನೋಡಿಕೊಂಡು. ಇನ್ನು ರಾಯರ ಕೃಪೆಗೆ ಪಾತ್ರರಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಘವೇಂದ್ರ ಎಂದು ಬರೆಯಿರಿ. ಇನ್ನು ಗುರು ರಾಯರು ಕಲಿಯುಗದ ಕಲ್ಪವೃಕ್ಷರು ಮತ್ತು ಕಾಮಧೇನು. ಬೇಡಿದ ಭಕ್ತರಿಗೆ ಇಲ್ಲ ಎನ್ನದೇ ವರ ಕೊಡುವ ಕರುಣಾಮಯಿ ಅಂತಲೇ ಹೇಳ್ಬೋದು. ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ತಮ್ಮ ಮನೆಯಲ್ಲೇ ಕುಳಿತು ಈ ಮಂತ್ರಗಳನ್ನು ಶ್ರದ್ಧೆಯಿಂದ ಕೇಳಿದ್ರೇ ಸಾಕು, ರಾಯರು ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ. ಈಗ ಈ ಮಂತ್ರಗಳನ್ನು ಜಪಿಸುವ ಮುನ್ನ ನಾವು ಮೊದಲಿಗೆ ಹೀಗೆ ಮಾಡಬೇಕು. ಕೈಯಲ್ಲಿ 1 ರೂಪಾಯಿ ನಾಣ್ಯ ಮತ್ತು ಸ್ವಲ್ಪ ಅಕ್ಕಿನ ಇಟ್ಕೊಂಡು ಈ ಮಂತ್ರವನ್ನು ಜಪಿಸಿದ ನಂತರ ಕೇವಲ 24 ಗಂಟೆಯಲ್ಲಿ ರಾಯರ ಪವಾಡವನ್ನು ನಾವು ನೋಡ್ಬೋದು. ಆ ನಾಣ್ಯನ ರಾಯರು ಫೋಟೋ ಮುಂದೆನೇ ಇಡಬೇಕು. ನಿಮ್ಮ ಕಷ್ಟ ತಕ್ಷಣಕ್ಕೆ ತೀರುತ್ತದೆ. ಇನ್ನು ಸಾಮಾನ್ಯವಾಗಿ ನಮಗೆ ಪೂಜ್ಯಾಯ ರಾಘವೇಂದ್ರಾಯ ಅನ್ನೋ ಮಂತ್ರ ಎಲ್ರಿಗೂ ಗೊತ್ತೇ ಇರುತ್ತೆ. ಆದರೆ ರಾಯರ ಅನುಗ್ರಹವನ್ನು ಪಡೆಯಲು ಪಠಿಸಬಹುದಾದ 5 ಪ್ರಬಲ ಮಂತ್ರಗಳು ಮತ್ತು ಈ ವಿಶೇಷ ಮಂತ್ರಗಳನ್ನು ಕೇಳುವುದರಿಂದ ಅಥವಾ ಜಪಿಸುವುದರಿಂದ ಸಾಲದ ಬಾಧೆ ಆಗಿರ್ಬೋದು, ರೋಗ ಆಗಿರ್ಬೋದು, ಶತ್ರುಗಳ ಕಾಟ ಆಗಿರ್ಬೋದು, ಎಲ್ಲವೂ ಕೂಡ ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿಯಂತೂ ಸಿಕ್ಕೇ ಸಿಗುತ್ತೆ. ಯಾವ ಸಮಸ್ಯೆ ಪರಿಹಾರಕ್ಕಾಗಿ ನೀವು ಯಾವ ಮಂತ್ರನ ಪಠನೆ ಮಾಡಬೇಕು ಅಂತ ನಾವು ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ನೇ ಮಂತ್ರ ಮೂಲ ರಾಮ ಮಂತ್ರ ಅಂತಲೇ ಹೇಳ್ಬೋದು. ಇದನ್ನ ಸಕಲ ಸಂಕಷ್ಟ ನಿವಾರಣೆಗೆ ಈ ಮಂತ್ರನ ನಾವು ಪಠನೆನ ಮಾಡ್ಬೋದು. ಓಂ ಶ್ರೀ ರಾಮಾಯ ನಮಃ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಈ ಮಂತ್ರನ 11 ಬಾರಿನೋ 21 ಬಾರಿನೋ ಅಥವಾ 108 ಬಾರಿನೋ ನಿಮ್ಮ ಶಕ್ತಿಯ ಅನುಸಾರವಾಗಿ ನೀವು ಪಠನೆನ ಮಾಡ್ಬೋದು. ಪಠನೆ ಮಾಡೋದ್ರಿಂದ ಏನು ನಮಗೆ ಯೂಸ್ ಆಗುತ್ತೆ ಅಂದರೆ, ರಾಯರಿಗೆ ಸಾಕ್ಷಾತ್ ಮೂಲ ರಾಮನ ಪೂಜೆ ಅಂದರೆ ಅತ್ಯಂತ ಪ್ರೀತಿ. ಇನ್ನು ರಾಯರ ಮಂತ್ರವನ್ನು ಜಪಿಸುವ ಮುನ್ನ ನೀವು ಈ ರಾಮ ಮಂತ್ರವನ್ನು 11 ಬಾರಿ ಕೇಳೋದ್ರಿಂದನೋ ಜಪನ ಮಾಡೋದ್ರಿಂದ ರಾಯರ ಕೃಪೆ ನಮಗೆ ಬೇಗ ಸಿಗುವಂಥದ್ದು. ಇನ್ನು 2ನೇ ಮಂತ್ರ, ಇದು ರಾಯರ ಗಾಯತ್ರಿ ಮಂತ್ರ ಅಂತಲೇ ಹೇಳ್ಬೋದು. ಈ ಮಂತ್ರನ ಜಪನ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಬುದ್ಧಿ ಮತ್ತು ಜ್ಞಾನ ವೃದ್ಧಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಮಂತ್ರನ ಕೇಳಿಸ್ಕೋಬೋದು ಅಥವಾ ಪಠನೆನ ಮಾಡ್ಬೋದು. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅನ್ನೋ ಮಂತ್ರನ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಲು ಮತ್ತು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿನ ಕಾಣಬೇಕು ಅಂದರೆ ಈ ರಾಯರ ಗಾಯತ್ರಿ ಮಂತ್ರನ ನೀವು ಪ್ರತಿ ಗುರುವಾರ ತಪ್ಪದೇನೆ ಪಠನೆ ಮಾಡಿ ಅಂತಲೇ ಹೇಳ್ಬೋದು. ಪಠನೆ ಮಾಡೋಕ್ಕಾಗ್ಲಿವ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತಿರೋ ಆವಾಗಲಿಂದನೇ ಈ ಗಾಯತ್ರಿ ಮಂತ್ರನ ರಾಯರ ಸ್ತೋತ್ರಗಳನ್ನ ಮನೇಲಿ ಹಾಕಿ ಬಿಟ್ಬಿಡಿ. ನೀವು ಫೋನಲ್ಲಿ ಮಕ್ಕಳು ಅದನ್ನ ಕೇಳ್ತಾ ಇರಲಿ. ನೀವು ಕೇಳ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮುಗಿಸ್ಕೊಂಡು ಹೋಗಿ. ಮಂತ್ರ 3, ರಾಯರ ಪ್ರಸಿದ್ಧ ಶ್ಲೋಕ. ಇದು ಮನಃಶಾಂತಿಗೆ ಮತ್ತು ರಕ್ಷಣೆಗಾಗಿ ನಾವು ಇದನ್ನ ಪಠನೆನ ಮಾಡ್ಬೋದು. ಇದು ಎಲ್ಲರಿಗೂ ಗೊತ್ತಿರೋ ಅಂಥ ಸ್ತೋತ್ರ ಅಂತಲೇ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇನ್ನು ರಾಯರ ಭಕ್ತರ ಹೃದಯದಲ್ಲಿರುವ ಮಂತ್ರವಿದು. ಬೇಡಿದ ವರವನ್ನು ಕಾಮಧೇನುವಿನಂತೆ ನೀಡುವ ರಾಯರಿಗೆ ದಿನದ 24 ಗಂಟೆಯಲ್ಲೂ ನಮಸ್ಕರಿಸುತ್ತಾ ಈ ಮಂತ್ರ ಕೇಳಿ ಅಥವಾ ಹೇಳಿ ಅಂತಲೇ ಹೇಳ್ಬೋದು. ಮಂತ್ರ 4, ಆಪತ್ಕಾಲೀನ ಮಂತ್ರ ಅಂತಲೇ ಹೇಳ್ಬೋದು. ಇದನ್ನು ಹಣಕಾಸಿನ ಸಮಸ್ಯೆ ಬಂತ ಅಥವಾ ಸಾಲ ತೀರಿಸಲು ನಿಮ್ಗೆ ಯಾವುದೇ ರೀತಿ ದಾರಿ ತೋರಿಸ್ತಾ ಇಲ್ವಾ ಅಂಥ ಸಿಚುವೇಶನ್ ಕ್ರಿಯೇಟ್ ಆದಾಗ ನೀವು ಈ ಮಂತ್ರನ
ಪಠಣೆನ ಮಾಡ್ಬೋದು. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮಾಯ ನಮಃ ಅನ್ನೋ ಮಂತ್ರನ ನೀವು ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ, ಸಾಲದ ಬಾಧೆ ಹೆಚ್ಚಾದಾಗ ರಾಯರ ಈ ನಾಮಸ್ಮರಣೆ ಮಾಡಿದರೆ ಸಾಕು, ರಾಯರೇ ಬಂದು ಕೈ ಹಿಡಿಯುತ್ತಾರೆ. ಇನ್ನು ಮಂತ್ರ 5 ಕೃತಜ್ಞತಾ ಮಂತ್ರ ಅಂತಲೇ ಹೇಳ್ಬೋದು. ಇದು ಸಕಲ ಕಾರ್ಯ ಸಿದ್ಧಿಗೆ ಯೂಸ್ ಆಗುವಂಥ ಮಂತ್ರನೇ ಅಂತಲೇ ಹೇಳ್ಬೋದು. ನೀವು ಯಾವುದೇ ಮಂತ್ರ ಹೇಳಿದ್ರೂ ಕೂಡ ಕೊನೆಯಲ್ಲಿ ಮಂತ್ರ ಹೇಳಲೇಬೇಕು, ಅಥವಾ ನೀವು ಪ್ರತಿದಿನ ಈ ಮಂತ್ರ ಹೇಳ್ತೀರಾ, ಅದು ನಿಮಗೆ ಗೊತ್ತಿರೋ ಅಂಥ ಸುಲಭವಾದ ಸರಳವಾದ ಮಂತ್ರ ಅಂತಲೇ ಹೇಳ್ಬೋದು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದು ಅತ್ಯಂತ ಸರಳ ಆದರೆ ಅಷ್ಟೇ ಪ್ರಬಲಶಾಲಿ ಮಂತ್ರ. ನಡೆದಾಡುವಾಗ, ಕೂರುವಾಗ ಮನಸ್ಸಿನಲ್ಲೇ ಈ ಮಂತ್ರವನ್ನು ಜಪಿಸುತ್ತಿದ್ದರೆ ನಿಮ್ಮ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಇನ್ನು ಈ ಮಂತ್ರಗಳನ್ನ ಪಠಿಸುವಾಗ ನಾವು ಕೆಲವು ವಿಶೇಷ ನಿಯಮಗಳನ್ನ ಅನುಸರಣೆ ಮಾಡಬೇಕು. ಅದು ಯಾವುದು ಅಂತ ಇವಾಗ ನೋಡೋಣ. ಮೊದಲನೇದಾಗಿ ಸಂಕಲ್ಪ ವಿಧಾನ ಅತಿ ವಿಶೇಷ ನಿಯಮ ಅಂತಲೇ ಹೇಳ್ಬೋದು. ಈ ನಿಯಮನ ಮಂತ್ರ ಪಠನೆ ಶುರು ಮಾಡುವ ಮುನ್ನ ನೀವು ರಾಯರದು ಯಾವುದೇ ಮಂತ್ರ ಪಠನೆನೇ ಮಾಡಿ, ಇಂಥದೇ ಮಾಡಬೇಕು ಅನ್ನೋದು ಏನೂ ಇಲ್ಲ. ಮಾಡೋದಕ್ಕಿಂತ ಮುಂಚೆ ರಾಯರಿಗೆ ಯಾವ ರೀತಿ ಪೂಜೆ ಎಲ್ಲ ಮುಗಿಸ್ತೀವಿ, ಗುರುವಾರದ ದಿವಸ ಪೂಜೆನ ಮಾಡಿ ಕೈಯಲ್ಲಿ ಸ್ವಲ್ಪ ಅಕ್ಕಿ ಅಥವಾ ರಾಯರು ಅಕ್ಷತೆ ನಿಮ್ಮ ಮನೇಲಿದ್ದರೆ ಅಕ್ಷತೆನ ಇಟ್ಕೊಳ್ಳಿ. ಒಂದು ತಟ್ಟೆಗೆ ಅಕ್ಕಿ ಅಥವಾ ಅಕ್ಷತೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ₹1 ನಾಣ್ಯನ ಇಟ್ಕೋಬೇಕು. ನೀವು ಅಕ್ಕಿ ಮೇಲಾದ್ರೂ ಇಟ್ಕೋಬೋದು ಅಥವಾ ಅಕ್ಷತೆ ಮೇಲಾದ್ರೂ ನೀವು ಇಟ್ಕೋಬೋದು. ಕಣ್ಣನ್ನ ಮುಚ್ಚಿ ರಾಯರ ಮುಂದೆ ನಿಮ್ಮ ಕೈನ ಚಾಚಿಕೊಂಡು ನಿಮ್ಮ ಕಷ್ಟ ಏನಿದೆಯೋ ಅದನ್ನ ರಾಯರ ಮುಂದೆ ಮೊದಲಿಗೆ ಹೇಳ್ಕೊಳ್ಬಿಡ್ಬೇಕು ನೀವು. ಇದ್ರ ವಿಶೇಷತೆ ಏನು ಅಂದರೆ ಇದನ್ನು ಸಂಕಲ್ಪ ಅಂತ ಅಂತಾರೆ. ಮಂತ್ರ ಪಠಿಸಿ ಮುಗಿದ ನಂತರ ಆ ನಾಣ್ಯ ಇರುತ್ತಲ್ಲ ಮತ್ತು ಅಕ್ಕಿಯನ್ನು ಎರಡನ್ನೂ ಕೂಡ ರಾಯರ ಬಳಿ ನೀವು ಇಡ್ಬೋದು. ಇಲ್ಲಾಂದರೆ ನಾಣ್ಯ ಮಾತ್ರ ನೀವು ರಾಯರ ಮುಂದೆ ಇಟ್ಬಿಟ್ಟು ಅಕ್ಕಿನ ಒಂದು ಚಿಕ್ಕದಾದ ಬಿಂದಿಗೆ ಒಳಗೆ ತುಂಬಿಸ್ಬಿಟ್ಟು ನೀವು ದೇವ್ರ ಮನೇಲಿಟ್ಟು ಪೂಜೆನ ಮಾಡಬಹುದು. ಇನ್ನು ಇದು ನಿಮ್ಮ ಕೋರಿಕೆಯನ್ನು ನೇರವಾಗಿ ರಾಯರಿಗೆ ತಲುಪಿಸುವಂತೆ ಮಾಡುತ್ತೆ ನೀವು ನಾಣ್ಯ ಇಡೋದ್ರಿಂದ. ನೆಕ್ಸ್ಟ್ 24 ಗಂಟೆ ಆದಮೇಲೆ ಆ ನಾಣ್ಯ ತೆಗ್ದು ನೀವು ಅಕ್ಕಿ ತುಂಬಿರೋವಂಥ ಬಿಂದಿಗೆ ಒಳಗಡೆ ಹಾಕ್ಬಿಟ್ಟು ನೀವು ಪ್ರತಿ ವಾರ ಅಥವಾ ಪ್ರತಿನಿತ್ಯ ನೀವು ಪಠಣೆನ ಮಾಡ್ತೀನಿ ಅಂದರೆ ಪೂಜೆನ ಮಾಡ್ಬೋದು. ಇನ್ನು ಎರಡನೆಯದು ಹಳದಿ ಬಣ್ಣದ ಬಳಕೆ. ಇದು ರಾಯರ ಪ್ರೀತಿಯ ಬಣ್ಣ ಅಂತಲೇ ಹೇಳ್ಬೋದು. ಈ ನಿಯಮ ಗುರುವಾರ ಮಂತ್ರ ಪಠಿಸುವಾಗ ಭಕ್ತರು ಸಾಧ್ಯವಾದರೆ ನೀವು ಹಳದಿ ಬಣ್ಣದ ವಸ್ತ್ರನ ಧರಿಸಬೇಕು. ಇನ್ನು ರಾಯರ ಫೋಟೋಗೆ ಹಳದಿ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದ್ರ ವಿಶೇಷತೆ ಏನಂದರೆ ಹಳದಿ ಬಣ್ಣ ಬಂದ್ಬಿಟ್ಟು ಗುರುಗ್ರಹ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು. ಇದನ್ನು ನೀವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಿಸೋದಕ್ಕೆ ನೀವು ಈ ಹಳದಿ ಬಣ್ಣನ ನೀವು ಬಳಸ್ಬೋದು. ಇನ್ನು ಮೂರನೇ ನಿಯಮ ಏನಂದರೆ ಕಡಲೆಕಾಳಿನ ನೈವೇದ್ಯನ ರಾಯರಿಗೆ ಇಡುವಂಥದ್ದು. ಮಂತ್ರ ಪಠಿಸುವಾಗ ರಾಯರ ಮುಂದೆ ಕನಿಷ್ಠ 5 ನೆನೆಸಿಟ್ಕೊಂಡಿರಬೇಕು. ನೀವು ಕಡಲೆಕಾಳನ್ನ ನೆನೆಸಿದ 5 ಕಡಲೆಕಾಳು ಅಥವಾ ಬೇಯಿಸಿದ 5 ಕಡಲೆಕಾಳನ್ನ ನೀವು ನೈವೇದ್ಯವಾಗಿ ರಾಯರ ಮುಂದೆ ಇಟ್ಬಿಟ್ಟು ನೀವು ಈ ಮಂತ್ರನ ಜಪನ ಮಾಡ್ಬೋದು. ಇದ್ರ ವಿಶೇಷತೆ ಏನು ಅಂದರೆ ರಾಯರಿಗೆ ಕಡಲೆಕಾಳಿನ ನೈವೇದ್ಯ ಎಂದರೆ ಪರಮ ಪ್ರೀತಿ. ಪೂಜೆಯ ನಂತರ ಇದನ್ನು ನಿಮ್ಮ ಮನೆಯವರೆಲ್ಲ ಸೇರಿ ಪ್ರಸಾದವಾಗಿ ಸ್ವೀಕರಣ ಮಾಡೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತದೆ. ಇನ್ನು 4ನೆಯ ನಿಯಮ ಸಮಯದ ಶಿಸ್ತು. ಇದು ಈ ಮಂತ್ರಗಳನ್ನ ನೀವು ಗುರುವಾರ ಬೆಳಗ್ಗೆ ಹೇಳೋದಾದರೆ 6 ಗಂಟೆಯಿಂದ 8:30 ಒಳಗಡೆ ನೀವು ಹೇಳ್ಬೇಕಾಗಿರೋವಂಥದ್ದು. ಇನ್ನು ಸಂಜೆ ಹೇಳ್ತೀವಿ, ಪಠನೆ ಮಾಡ್ತೀವಿ, ಕೇಳಿಸ್ಕೋತೀವಿ ಅನ್ನೋರು 6 ಗಂಟೆಯಿಂದ 7:30 ಒಳಗಡೆ ನೀವು ದೀಪ ಹಚ್ಬಿಟ್ಟು ಪಠನೆನ ಮಾಡ್ಬೋದು. ಇದ್ರ ವಿಶೇಷತೆ ಬಂದ್ಬಿಟ್ಟು ಇದು ಗುರು ಓರೆಯ ಸಮಯವಾಗಿರೋದರಿಂದ ಮಂತ್ರದ ಪ್ರಭಾವ ಭಕ್ತರ ಜೀವನದ ಮೇಲೆ ತುಂಬ ವೇಗವಾಗಿ ಬೀರುತ್ತದೆ. ಅದರಿಂದಾಗಿ ಈ ಸಮಯದಲ್ಲಿ ಆದಷ್ಟು ಟ್ರೈನ ಮಾಡಿ ನೀವು ಪಠನೆನ ಮಾಡೋದಕ್ಕೆ. ಮತ್ತು ನಿಷ್ಠೆ ಮತ್ತು ನಂಬಿಕೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಎಲ್ಲ ನಿಯಮಗಳಿಗಿಂತ. ಇದು ಮಂತ್ರ ಪಠಿಸುವಾಗ ಮನಸ್ಸಿನಲ್ಲಿ ಯಾವುದೇ ಆತಂಕ ಇಟ್ಕೊಂಡಿರಬಾರ್ದು, ಕೋಪ ಇರಬಾರ್ದು. ರಾಯರು ನನ್ನ ಕೈ ಬಿಡೋದಿಲ್ಲ ಎಂದು ಸಂಪೂರ್ಣವಾಗಿ ನೀವು ನಂಬಿಕೆನ ಇಟ್ಕೊಂಡು ಇದನ್ನ ಮಾಡಬೇಕಾಗಿರೋವಂಥದ್ದು. ಇದ್ರ ವಿಶೇಷತೆ ಬಂದ್ಬಿಟ್ಟು ರಾಯರೇ ಹೇಳಿರೋ ಹಾಗೆ ನಂಬಿದವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಆದ್ದರಿಂದ ಮಂತ್ರದ ಸಂಖ್ಯೆಗಿಂತ ರಾಯರಿಗೆ ಭಕ್ತರ ಭಕ್ತಿನೇ ಮುಖ್ಯ ಅಂತಲೇ ಹೇಳ್ಬೋದು. ನೋಡಿ ಇದ್ರಲ್ಲ ಈ 5 ಮಂತ್ರಗಳಲ್ಲಿ ನಿಮಗೆ ಯಾವ ಮಂತ್ರ ಹೆಚ್ಚು ಇಷ್ಟ ಆಯಿತು ಅಥವಾ ಇದನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಕ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.